ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಭಗವಂತನ ಅನುಗ್ರಹದಿಂದ ಹಾಗೂ ಏನೋ ಒಂದು ಪುಣ್ಯ ಪ್ರಭಾವದಿಂದ ನಮಗೆ ಮನುಷ್ಯ ಜನ್ಮ ಪ್ರಾಪ್ತವಾಗಿದೆ. ಈ ಮನುಷ್ಯ ಜನ್ಮ ಸಿಗೋದು ಅತ್ಯಂತ ದುರ್ಲಭ. ಮನುಷ್ಯ ಜನ್ಮಕ್ಕೆ ಅಷ್ಟು ಮಹತಿ ಯಾಕೆ ಇದೆ? ಎಲ್ಲರ ದೇಹದಲ್ಲಿಯೂ ಕೂಡ ಜೀವ ಎನ್ನುವುದು ಇದ್ದೇ ಇದೆ. ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ದೇಹ ಇದೆ, ಜೀವ ಇದೆ, ಚಲನವಲನಗಳಿವೆ, ಹಸಿವೆ, ನೀರಡಿಕೆ ಇತ್ಯಾದಿ ಎಲ್ಲವೂ ಕೂಡ ಇದೆ. ಮನುಷ್ಯನಲ್ಲಿಯೂ ಕೂಡ ದೇಹ ಇದೆ, ಜೀವ ಇದೆ, ಹಸಿವೆ, ನೀರಡಿಕೆ, ಚಲನವಲನಾದಿಗಳು ಎಲ್ಲವೂ ಕೂಡ ಇದೆ. ಹಾಗಾದರೆ ಪಶು ಪಕ್ಷಿ ಪ್ರಾಣಿ ಮತ್ತು ಮನುಷ್ಯ ಪ್ರಾಣಿಗಳಲ್ಲಿ ಡಿಫರೆನ್ಸ್ ಏನಿದೆ? ಮನುಷ್ಯ ಯೋನಿಗೇನೆ ಶಾಸ್ತ್ರದಲ್ಲಿ ಅಷ್ಟು ಮಹತ್ವಪೂರ್ಣವಾದ ಒಂದು ಪ್ರಾಣಿ ಅಂತ ಯಾಕೆ ಕರೆಯಲ್ಪಟ್ಟಿದೆ ಅಂತಂದರೆ, ಆ ಮನುಷ್ಯ ಪ್ರಾಣಿಗೆ ತಿಳುವಳಿಕೆ ಅನ್ನೋದು ದೇವರು ಕೊಟ್ಟಿದ್ದಾರೆ. ಉಳಿದ ಪ್ರಾಣಿಗಳಲ್ಲಿಯೂ ಕೂಡ ಬಹುಶೇಕವಾಗಿ ಸಾಮ್ಯಗಳಿದ್ದರೂ ಸಹಿತ ತಿಳುವಳಿಕೆ, ಬುದ್ಧಿ, ಜ್ಞಾನ ಅನ್ನೋದು ಏನಿದೆ ಅದು ಕೇವಲ ಮನುಷ್ಯನಿಗೆ ಕೊಟ್ಟಿದೆ. ಹಾಗಾದರೆ ಒಂದು ಕ್ವೆಶ್ಚನ್ ಬರ್ಬೋದು ನಮಗೆ, ಹಾಗಾದರೆ ನಾಯಿ ಇದೆ, ನಾಯಿಯೂ ಕೂಡ ಅದನ್ನು ಮಾತು ಕೇಳುತ್ತದೆ, ನಾವು ಎಲ್ಲಿ ಬಾ ಅಂತದೆ ಅಲ್ಲಿ ಬರ್ತದೆ, ಎಲ್ಲಿ ಹೋಗು ಕೂಡು ಅಂತಂದರೆ ಕೂಡುತ್ತದೆ. ಹಾಗಾದರೆ ನಾಯಿ ಜನ್ಮನೂ ಕೂಡ ಅತ್ಯಂತ ಶ್ರೇಷ್ಠ, ಹೇಳಿದ್ದೆಲ್ಲ ಕೇಳ್ತಾರೆ, ತಿಳುವಳಿಕೆ ಅನ್ನೋದು ಇದೆಯಲ್ಲ ಅಲ್ಲೇ. ಮತ್ತು ಮನುಷ್ಯನಿಗೆ ಶಾಸ್ತ್ರ ಯಾಕೆ ಅಷ್ಟು ವಿಶೇಷವಾದ ಒಂದು ವಿಚಾರ ತಿಳಿಸಿದೆ? ಆ ನಾಯಿಗೆ ಗೈಡೆನ್ಸ್ ಮಾಡೋದು ಯಾರು? ನಾಯಿಗೆ ನಾಯಿ ಮಾಡೋದಿಲ್ಲ, ನಾಯಿಗೆ ಒಬ್ಬ ಮನುಷ್ಯ ಪ್ರಾಣಿನೇ ಈ ರೀತಿಯಾಗಿ ತಿಳಿಸಿಕೊಡ್ತಾನೆ. ಅಂದರೆ ಅದಕ್ಕಿಂತಲೂ ಒಂದು ಮೇಲ್ಪಟ್ಟಾದ ಯಾರು? ಮನುಷ್ಯ. ಮುಖ್ಯವಾಗಿ ಅವನಿಗೆ ಬುದ್ಧಿ ಅನ್ನೋದು ಇದೆ, ಜ್ಞಾನ ಅನ್ನೋದು ಇದೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಜಾಗಕ್ಕೆ ಹೋಗಬೇಕು, ಯಾವ ಜಾಗಕ್ಕೆ ಹೋಗಬಾರ್ದು, ಏನು ನೋಡಬೇಕು, ಯಾವುದು ನೋಡಬಾರ್ದು, ಏನು ಓದಬೇಕು, ಯಾವುದು ಓದಬಾರ್ದು, ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಏನನ್ನು ಅಧ್ಯಯನ ಮಾಡಬೇಕು, ಇದು ಎಲ್ಲವೂ ಕೂಡ ಅವನ ಕಂಪ್ಯೂಟರ್ನಲ್ಲಿ ಫಿಕ್ಸ್ ಆಗಿ ಇತ್ತು. ಎಲ್ಲವೂ ಕೂಡ ಮೈಂಡ್ ಸೆಟ್ ಆಗಿ ಇರ್ತದೆ. ಅದಕ್ಕಾಗಿ ಈ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ದುರ್ಲಭ. 84 ಲಕ್ಷ ಯೋನಿಯಲ್ಲಿ ಜೀವ ತಿರುಗ್ತಾನಂತೆ. ಒಂದೊಂದು ಆದ ಮೇಲೆ ಏನೋ ಒಂದು ಪುಣ್ಯ ಪ್ರಭಾವದಿಂದ ಈ ಒಂದು ದೇಹ ಅವನಿಗೆ ಪ್ರಾಪ್ತವಾಗ್ತದೆ. 84 ಲಕ್ಷ ಯೋನಿ ಅಂತಂದರೆ ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. 16 ಲಕ್ಷ ಯೋನಿಗಳಲ್ಲಿ ಕ್ರಿಮಿಕೀಟ ಆಗಿ ಹೋಗ್ತಾನೆ, ಆಮೇಲೆ ಕೆಲವೊಂದು ಜಲಚರ ಪ್ರಾಣಿಗಳಾಗಿ ಹೋಗ್ತಾನೆ, ಒಂದೊಂದು ಸಲ ಮರಗಳಾಗಿ ಹೋಗ್ತಾನೆ. ಕೊನೆಗ ಅಂಥದರಲ್ಲಿ ಏನೋ ಒಂದು ಪುಣ್ಯ ಪ್ರಭಾವ, ಪ್ರಾಚೀನ ಚಿರಣ ಪುಣ್ಯೋ ಚಯ ಚತುರತುರ ಚಾರತಶ್ಚಾರು ಚಿತ್ತ, ವಾಯುಸ್ಥಿತಿಯಲ್ಲಿ ನಾವು ಈ ಶ್ಲೋಕವೆನ್ನೋದು ಗಮನಕ್ಕೆ ಬರುತ್ತದೆ.
ಇಷ್ಟು ದುರ್ಲಭವಾಗಿರತಕ್ಕಂತಹ ಮನುಷ್ಯ ಜನ್ಮ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅವನ ಒಂದು ಪುಣ್ಯ ಪ್ರಭಾವ, ಅವನ ಒಂದು ಅನುಗ್ರಹ. ಇಂತಹ ಮನುಷ್ಯ ಜನ್ಮ ಬಂದಾಗ ಸಾರ್ಥಕ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಯಾವ ರೀತಿಯಿಂದ ನಾವು ಸಾರ್ಥಕತೆ ಮಾಡಿಕೊಳ್ಳಬೇಕು, ಅವನು ಯಾವ ರೀತಿಯಾಗಿ ಹೇಳಿದಾನೋ ಅವನ ನಿಟ್ಟಿನಲ್ಲಿ, ಅವನ ಮಾರ್ಗದಲ್ಲಿ ಹರಿಪಂಥರಾಗಿ ದಾಸರಾಗಿ ಇದ್ದರೆ ಇದು ಸಾರ್ಥಕವಾಗ್ತದೆ. ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವ್ರತ ಏಕಾದಶಿ ವ್ರತ. ಏಕಾದಶಿ ವ್ರತದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಉತ್ತರೋತ್ತರವಾದ ಪುಣ್ಯವನ್ನು ಸಂಪಾದನೆ ಮಾಡುವ ಒಂದು ವ್ರತ. ಪ್ರತಿಯೊಂದು ಏಕಾದಶಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಹೆಸರುಗಳು ಸಹಿತ ಇದೆ. ದಿವಸಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಒಂದೊಂದು ದೇವತೆಗಳು ಇರ್ತಾರೆ. ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಪೂರ್ಣಿಮಾ ತನಕ, ಅಮಾವಾಸ್ಯೆ ತನಕ. ಒಂದು ಸಮಯ ಬಂತು, ಏಕಾದಶಿ ದಿವಸ ಯಾವ ದೇವತೆಗಳು ಸಹಿತ ಬಂದೇ ಇಲ್ಲಂತೆ. ಯಾಕಂದರೆ ಉಪವಾಸ ಯಾರು ಮಾಡೋದು, ನಮಗಾಗಂಗಿಲ್ಲಪ್ಪ ಇದು. ಆಗ ಏಕಾದಶಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಭಗವಂತನಿಗೆ ಶರಣೋದಾಗ, ಸ್ವಾಮಿ ಎಲ್ಲರೂ ಸಹಿತ ಕೈ ಬಿಟ್ಟರು ನನಗೆ, ಈಗ ನನ್ನ ಗತಿ ಏನು ಅಂದರೆ ಇದು ಒಂದು ಗೌಣ ತಿಥಿ ಅಂತ ಆಗ್ತದೆ, ಇದಕ್ಕೆ ಯಾರೂ ಅಷ್ಟು ಪ್ರಾಶಸ್ತ್ಯ ಕೊಡುವುದಿಲ್ಲ, ಏನೋ ಒಂದು ಉದ್ಧಾರ ಮಾಡ ಸ್ವಾಮಿ ಅಂತಂದಾಗ ನಿನ್ನ ತಿಥಿಗೆ ಸ್ವಯಂ ನಾನು ಅಭಿಮಾನಿ ಆಗ್ತೇನೆ. ಅದಕ್ಕೆ ಹರಿದಿನ ಅಂತಂತಾರೆ. ಹರಿವಾಸರ ಅಂತ ನಾವು ಕೇಳ್ಪಡ್ತೇವೆ. ದ್ವಾದಶಿ ದಿವಸ ಅಂದರೆ ನೈವೇದ್ಯ ಸಮಯ ಒಂದು ಸ್ವಲ್ಪ ಲೇಟ್ ಆಗಿರ್ತದೆ. 7:20, 8:20 ತನಕ ಹರಿವಾಸರ ಅಂದರೆ ಅಲ್ಲಿ ತನಕ ಹರಿಯ ದಿನ ಅಂದರೆ ಏಕಾದಶಿಯ ದಿನ. ಅಲ್ಲಿಂದ ಮುಂದೆ ನಾವು ಪಾರಣೆ ಎನ್ನುವುದು ಮಾಡಬಹುದು. ಅಂದರೆ ಸ್ವಯಂ ಭಗವಂತ ಇದಕ್ಕೆ ನಿಂತು ಅನುಗ್ರಹ ಮಾಡಿ, ಇದನ್ನು ಯಾರು ಮುಂದೆ ಭೂತಲದಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆ ನಾನು ಉದ್ಧಾರ ಮಾಡ್ತೇನೆ, ನನ್ನ ಸ್ಥಾನ ಕೊಡ್ತೇನೆ ಅಂತಂದರೆ ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಈ ರೀತಿಯಾಗಿ ಮಾಡಿ, ಇದರಲ್ಲಿ ಇನ್ನೊಂದದಾಗಿರತಕ್ಕಂತಹ ವಿಶೇಷತೆ ಏನು ಅಂತಂದರೆ ರುದ್ರದೇವರು ದೇಶ ಕೊಡ್ತಾ ಇದ್ದಾರೆ. ಹರಿವಾಣ ಸೇವೆ ಅಂತ. ಹರಿ ಅಂತಂದ್ರೆ ಏನು? ನಮ್ಮ ಪಾಪವನ್ನು ಹರಣ ಮಾಡುವ ಅಂತ ಅರ್ಥ. ಹರತಿ ಇತಿ ಹರಿ ಅಂತ ಒಂದು ಅರ್ಥ. ಅನೇಕ ಅರ್ಥಗಳಿದೆ. ಅಂತಹ ಪ್ರತಿನಿತ್ಯವೂ ಸಹಿತ ಭಗವಂತನ ನಿರ್ಮಾಲ್ಯವನ್ನೋದು ನಾವು ತೆಗೆದುಕೊಳ್ಳುತ್ತೇವೆ. ಆ ನಿರ್ಮಾಲ್ಯ ತಗೊಂಡು ನಾವು 1 ಸಲ 3 ಸಲ ಅದರ ವಾಸನೆ ಎನ್ನುವುದು ನೋಡಬೇಕಂತೆ. ಆ ವಾಸನೆ ತಗೊಂಡದ್ದರಿಂದ ನಮ್ಮ ಮನಸ್ಸಿನಲ್ಲಿರುವ, ನಮ್ಮ ಶ್ವಾಸನಲಿಕೆಯಲ್ಲಿರುವ ಏನೇನೋ ಒಂದು ಕ್ರಿಮಿ ಕೀಟ, ಏನೋ ಒಂದು ಸ್ನಾಯು ಇತ್ಯಾದಿಗಳು ಏನಿದೆಯೋ ಅದು ತಕ್ಷಣ ಆ ವಾಸನೆಯಿಂದ ಪರಿಹಾರವಾಗ್ತದೆ. ಅದರಿಂದ ನಮ್ಮ ಮುಂದಿನ ವಿಚಾರ ಏನೋ ಒಂದು ನೆಗೆಟಿವ್ ಅನ್ನೋದು ಮಾಡಬೇಕಾಗಿರತಕ್ಕಂಥದ್ದು ಒಂದು ಪ್ರಸಂಗ ಬರ್ತದೆ, ಅದು ಅಲ್ಲಿ ಶಮನವಾಗಿ ಸಾತ್ವಿಕವಾಗಿರ್ತಕ್ಕಂತಹ ವಿಚಾರ ಭಗವಂತ ನಮಗೆ ಅಲ್ಲಿ ದಯಪಾಲಿಸ್ತಾನೆ. ಎಷ್ಟು ಕ್ವಿಕ್ ಆಗಿರ್ತಕ್ಕಂತಹ ವಿಚಾರ. ಮುಂದೆ ನಾನು ಏನೋ ಒಂದು ನೆಗೆಟಿವ್ ಮಾಡಬೇಕಾಗಿದೆ, ಅದೇ ರೀತಿಯಾದ ನನ್ನ ಚಲನವಲನಾಳಿಗಳು ಕೂಡ ನಡೀತಾ ಇರ್ತಾರೆ. ಆದರೆ ಆ ಭಗವಂತನ ನಿರ್ಮಾಲ್ಯ ಯಾರು ಆಗ್ರಾಹಣೆ ಎನ್ನುವುದು ಮಾಡ್ತಾರೆ, ತಕ್ಷಣ ಆ ವಿಚಾರವೆನ್ನುವುದು ಹೊರಟೋಗಿ ಭಗವಂತನ ಪಾದಕಮಲದಲ್ಲಿ ನಮ್ಮ ಮನಸ್ಸನ್ನು ಅಲ್ಲಿ ಎಳಿತಾನಂತೆ. ಆ ವಿಚಾರವನ್ನು ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ. ಹರಿವಾಣ ಅಂತಂದರೆ ಒಂದು ಆಸನ, ಬುಟ್ಟಿ ಅಂತ ಅರ್ಥ. ಯಾರು ಏಕಾದಶಿಯ ದಿವಸ ಪ್ರತಿನಿತ್ಯವೂ ಕೂಡ ಮಾಡಿದರೂ ನಡೀತದೆ. ಏಕಾದಶಿ ದಿವಸ ವಿಶೇಷವಾಗಿ ಉಪವಾಸವನ್ನು ಮಾಡಿ, ಉಪವಾಸ ಅಂತಂದರೆ ಅಲ್ಲಿ ಒಂದು ಅರ್ಥ, ಉಪ ಅಂತಂದರೆ ಹತ್ತಿರ, ವಾಸ ಅಂತಂದರೆ ಇರೋದು, ಭಗವಂತನ ಹತ್ತಿರದಲ್ಲಿ ಇರುವಿಕೆ ಅನ್ನುವ ಪ್ರಕ್ರಿಯೆಗೆ ಉಪವಾಸ ಅಂತಂತಾರೆ. ಬೆಳಗಿನಿಂದ ಆರಂಭ ಮಾಡಿಕೊಂಡು ಪ್ರದಕ್ಷಿಣೆ, ಪುನಸ್ಕಾರ, ಪೂಜಾ, ಮಂಗಲಾರತಿ, ಧ್ಯಾನ, ಆವಾಹನ, ಜಪ ತಪ ಮಾಡಿಕೊಂಡು ಸಾಯಂಕಾಲ ಹೊತ್ತಿನಲ್ಲಿ ಆ ಹರಿವಾಣವೆನ್ನುವುದು ತಲೆಯ ಮೇಲೆ ಇಟ್ಟುಕೊಂಡು ನಾವು ಭಗವಂತನ ಗುಣಗಾನವೆನ್ನುವುದು ಮಾಡಿದರೆ ಭಗವಂತ ಸಂಪೂರ್ಣವಾಗಿ ಅನುಗ್ರಹವೆನ್ನುವುದು ಮಾಡ್ತಾರೆ. ಅದಕ್ಕಾಗಿ ಏಕಾದಶಿ ದಿವಸ ಹರಿವಾಣದ ಒಂದು ವಿಚಾರ ಪ್ರಾಶಸ್ತ್ಯ ಎನ್ನುವುದು ಶಾಸ್ತ್ರವೆನ್ನುವುದು ಕೊಟ್ಟಿದೆ.
ಈ ರೀತಿಯಾಗಿ ರುದ್ರದೇವರು ಮೊದಲು ಮಾಡ್ತಾರಂಥದ್ದು. ರುದ್ರದೇವರು ಯಾವತ್ತೂ ಸಹಿತ ಭಗವಂತನ ನಿರ್ಮಾಲ್ಯ ಏನು ಹಾಕಿರ್ತಾನೆ, ದೇವರು ಹಿಂಗೆ ಮರದೂಸ ತೆಗಿತಾನಂತೆ, ರುದ್ರದೇವರು ಬುಟ್ಟಿ ಹಿಡ್ಕೊಂಡು ತಳಕ್ಕೆ ಕೊಟ್ಟಿರ್ತಾರಂತೆ. ಆಗ ಅಲ್ಲಿ ಇಟ್ಟು ಆ ಸಂಪ್ರದಾಯವೆನ್ನು ಅಂದರೆ ರುದ್ರದೇವರದಿಂದ ಆರಂಭ ಮಾಡಿಕೊಂಡು ತೃಣಜೀವ ಪರ್ಯಂತರವಾಗಿ ಹರಿವಾಣ ಸೇವೆ ಎನ್ನುವುದು ಅದು. ಇದನ್ನು ಮಾಡಬೇಕಾದ್ರೆ, ನಿರ್ಮಾಲ್ಯ ತೆಗಿಬೇಕಾದ್ರೆ ಯಾವ ಸುತ್ತ? ಅಹಂ ರುದ್ರೇ ಭಿರ್ವಸೋ ಭಿಶ್ಚರಾಮ್ಯಹಮ ಆದಿತ್ಯೇ ಋತ ವಿಶ್ವದೇವೈ. ಅನೇಕ ದೇವಾದಿ ದೇವತೆಗಳು ಸಹಿತ ರುದ್ರದೇವರೇ ನಮಗೂ ಸ್ವಲ್ಪ ತಲೆ ಮೇಲೆ ಕೊಡ್ರಿ ಅಂತ ಒಬ್ಬೊಬ್ಬರು ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕಾಗಿ ಆ ನಿರ್ಮಾಲ್ಯವನ್ನು ಒಂದು ಬುಟ್ಟಿಯಲ್ಲಿ ಧಾರಣ ಮಾಡಿಕೊಂಡು ತಮ್ಮ ತಲೆ ಮೇಲೆ ಇಟ್ಕೊಳ್ಳೋದು. ಇದು ಹರಿವಾಣ ಪೂಜೆ. ಇದು ಏಕಾದಶಿ ದಿವಸ ವಿಶೇಷವಾಗಿ ಮಾಡ್ತಾರೆ. ಇಂತಹ ಹರಿದಿನ, ಆ ಹರಿದಿನದಲ್ಲಿ ಪ್ರಾರಂಭವಾಗಿದೆ ಆ ಭಗವಂತನ ಪ್ರೇರಣೆ. ಧಿಯೋ ಯೋನ ಪ್ರಚೋದಯ. ಏನೇ ಮಾಡಿಸಬೇಕಂದ್ರೂ ಸಹಿತ ಭಗವಂತ ಒಂದು ಸಂಕಲ್ಪಕ್ಕನುಗುಣವಾಗಿ ನಿಮ್ಮನ್ನ ಜೊತೆಗೆ ಮಾಡಿಸ್ತಾನೆ. ಇದೇ ರೀತಿಯಾಗಿ ಉತ್ತರೋತ್ತರವಾಗಿ ಏಕಾದಶಿಯ ದಿವಸ ಭಜನೆ, ಪಾರಾಯಣ, ಒಂದು ಉಪನ್ಯಾಸದ ವಿಚಾರ, ಈ ರೀತಿಯಾಗಿ ಉತ್ತರೋತ್ತರ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಂಡು ರಾಯರು ಆ ಅವರಂತರ್ಯಾಮಿಯಾಗಿರತಕ್ಕಂತಹ ಮೂಲ ರಾಮಚಂದ್ರ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರೋರ್ಮಮ.